ಮುಂಜಾನೆ ಹೋಗಿ ಖುಷಿ ಮತ್ತು ಅವ್ರ ಪಪ್ಪ ಹೋಗೋಕ್ಕೆ ತರಕಾರಿ ತೊಗೊಂಡು ಬಂದರು. ಅದರೊಳಗೆ ಇದು ಕ್ಯಾರೆಟ್ ತಂದಿದ್ದಳು. ಸ್ವಲ್ಪ ನನಗೆ ಫ್ರೈ ಮಾಡಿಕೊಡು ಅಂತ ಅಂದಳು. ಅದಕ್ಕೆ ಆಕೆ ಫ್ರೈ ಮಾಡಿಕೊಟ್ಟೆ. ಇವತ್ತು ಫಸ್ಟ್ ಟೈಮ್ ಕ್ಯಾರೆಟ್ ತಿನ್ನತ್ತಾವ ನೋಡ್ರಿ, ಇಲ್ಲಾಂದರೆ ತಿನ್ನಂಗಿಲ್ಲ. ಇಲ್ಲಿ ನಮ್ಮ ಸಲುವಾಗಿ ಗೋಬಿ ಪಲ್ಯ ಹಾಗೆ ಚಪಾತಿ ಮಾಡಿದ್ದೆ. ಮನೆಯವ್ರಂತೂ ಊಟ ಮಾಡ್ಕೆ ಕೆಲ್ಸಕ್ಕೆ ಹೋದರು. ನನ್ನ ಕೆಲಸ ಇನ್ನೂ ಬಾಕಿ ಐತ್ರಿ. ಕಿಚನ್ ತುಂಬ ಭಾಂಡಿ ಆಗಿದ್ವು. ಅದು ಎಲ್ಲ ಮೊದಲು ಬುಟ್ಟಿ ತುಂಬ ಭಾಂಡಿ ತಿಕ್ಕಕ್ಕೆ. ಗ್ಯಾಸ್ ಕಟ್ಟಿ ಎಲ್ಲ ತೊಳೆದೆ, ಹಾಗೆ ಗ್ಯಾಸ್ನೂ ಸೀಟಿದ್ದೆ ಈ ಕಡೆ. ಮತ್ತು ನನಗೆ ರಾತ್ರಿ ಎಲ್ಲ ಮೊಸರು ಮಾಡೋದಿತ್ತು, ಬಟ್ ನೆನಪು ಹೋಯ್ತು. ನಿನ್ನೆ ಜಾತ್ರೆಗೆ ಹೋಗಿ ಬಂದಕ್ಕೆ ಎಷ್ಟೊಂದು ಸುಸ್ತಾಗಿತ್ತಲ್ಲ, ನೆನಪು ಬಂದಿಲ್ಲ. ಅದಕ್ಕೆ ಮೊದಲು ಹಾಲನ್ನೂ ಇದು ಮನ್ಯಾಗ ಮೊಸರು ಹಾಕಿಟ್ರೆ ಮತ್ತು ರಾತ್ರಿ ತನಕ ಆಗ್ತದಂತ ಮೊದಲು ಹಾಲು ಗರಂ ಮಾಡ್ಕೊಂಡೆ. ನಾನು ವಿಡಿಯೋದಾಗ ತೋರಿಸ್ಲತ್ತೀನಲ್ರಿ, ಈ ಥರ ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ಭಾಳ ಚಂದ ಗಾಢ ಆಗ್ತದ್ರಿ. ಅಂದರೆ ಒಟ್ಟು ಒಂದೊಂದು ಸಲ ನೀರು ಆಗ್ತದಲ್ರಿ, ಹಂಗೆ ಆಗಂಗಿಲ್ಲ. ಅದ್ರೊಳಗೆ ಒಂದು ಮೆಣಸಿನ್ಕಾಯಿ ಹಾಕ್ಬೇಕ್ರಿ. ಇಲ್ಲಿ ಇವ್ರದಂತೂ ಆಟ ನಡೆದದ. ಹಾಗೆ ಇವ್ರಿಗೆ ಸ್ನಾನ ಮಾಡಿಸಿ ನಾನು ಮೈ ತೊಗೊಂಡು ರೆಡಿ ಆದೆ. ಇಲ್ಲಿ ಮುಂಜಾನೆ ಚಪಾತಿ ಪಲ್ಯ ಮಾಡಿದ್ದು ಉಣು ಅಂದರೆ ನಮ್ಮ ಖುಷಿ ಬಲ್ಲ ಅಂದೋಳು. ಆಕಿನ ಸಲುವಾಗಿ ಇಲ್ಲಿ ಅನ್ನ ಹಚ್ಚಿಕೆ ಮತ್ತು ಸೋಯಾಬೀನ್ ಉಣ್ತೀನಂತ ಅಂದೋಳು. ಆಕಿನ ಸಲುವಾಗಿ ಸೋಯಾಬೀನ್ ಪಲ್ಯ ಮಾಡ್ಕೊಳತ್ತೀನಿ. ನಾನು ಬೇರೆ ಥರ ಮಾಡ್ತೀನಿ ರೀ ಯಾವತ್ತು, ಬಟ್ ಈ ಸಲ ಹಿಂಗೆ ಟ್ರೈ ಮಾಡ್ಲತ್ತೀನಿ. ಕ್ವಿಕ್ ರೆಸಿಪಿ. ಇದ್ರೊಳಗೆ ಮಿಕ್ಸಿ ಜಾರ್ನಾಗ ಹಸಿ ಉಳ್ಳಾಗಡ್ಡಿ, ಹಾಗೆ ಟೊಮೆಟೊ, ಅಲ್ಲ, ಬೆಳ್ಳುಳ್ಳಿ, ಕೊತ್ತಂಬರಿ ಹಾಕೋಕ್ಕೆ ಅದನ್ನು ರುಬ್ಕೋಬೇಕ್ರಿ. ಹಾಗೆ ಈ ಕಡೆ ಒಂದು ಕಡಾಯಿ ಇಟ್ಟೀನಿ. ಅದ್ರೊಳಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದು ಸೋಯಾಬೀನ್ ಇರ್ತದಲ್ರಿ, ಬಿಸಿ ನೀರಾಗ ಹಾಕ್ಕೊಂಡು ಅದು ಪೂರ್ತಿ ಹಿಂಡ್ಕೋಬೇಕ್ರಿ. ಅದ್ರೊಳಗೆ ನೀರು ಇರಬಾರ್ದು, ಇಲ್ಲಾಂದರೆ ವಾಸನೆ ಬರ್ತದ್ರಿ. ಅದು ಕಡಾಯಿದಾಗ ಹಾಕೋಕ್ಕೆ ಅದ್ರೊಳಗೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಖಾರ ಹಾಕಿದ್ದೇನೆ. ಅದು ಸ್ವಲ್ಪ 5 ನಿಮಿಷ ಫ್ರೈ ಮಾಡ್ಕೋಬೇಕ್ರಿ, ಕೆಂಪಗಾಗೋ ತನಕ. ಅದು ಒಂದು ಪ್ಲೇಟ್ನಾಗ ತೆಕ್ಕೊಂಡು ಅದೇ ಕಡಾಯಿದಾಗ ಮತ್ತು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದ್ರೊಳಗೆ ಜೀರಿಗೆ, ಸಾಸಿವೆ ಹಾಕಿ ಅವು ಚಟಪಟ ಅಂದಮೇಲೆ ಅದ್ರೊಳಗೆ ರುಬ್ಬಿಟ್ಕೊಂಡು ಮಸಾಲೆ ಹಾಕ್ಕೊಂಡಿನಿ. ಈಗ ಇದು ಎಲ್ಲ ಮಸಾಲೆದಾಗ ನಾವು ಪುಡಿ ಖಾರ, ಸ್ವಲ್ಪ ಅರಿಶಿಣ, ಉಪ್ಪು, ಹಾಗೆ ಯಾವ್ದನ್ನೂ ಗರಂ ಮಸಾಲ ಹಾಕ್ಕೋಬೋದ್ರಿ. ನಾನಿಲ್ಲಿ ಮಟನ್ ಮಸಾಲ ಹಾಕ್ಕೊಂಡೀನಿ. ಅದು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಯಾಕಂದರೆ ಇದು ಎಲ್ಲ ನಾವು ಉಳ್ಳಾಗಡ್ಡಿ ಟೊಮೆಟೊ ಎಲ್ಲ ಹಸಿದೇ ಹಾಕ್ಕೊಂಡಿವಲ್ರಿ. ಅದಕ್ಕೆ ಇದು ಚಂದ ಎಣ್ಣೆ ಬಿಡೋ ತನಕ ಫ್ರೈ ಮಾಡ್ಕೋಬೇಕು. ಅದರೊಳಗೆ ನಾನು ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡಿನಿ. ಇದು ಎಲ್ಲ ಚಂದ ಕಳ ಕುದಿ ಬಂದಮೇಲೆ ಅದ್ರೊಳಗೆ ಇದು ಫ್ರೈ ಮಾಡಿ ಇಟ್ಕೊಂಡಿದ್ದು ಸೋಯಾಬೀನ್ ಹಾಕಿನಿ. ಅದು ಒಂದು ಸ್ವಲ್ಪ 5-10 ನಿಮಿಷ ಕುದಿಸ್ಬೇಕು. ಇದು ಜಲ್ದಿನೇ ಕುದೀತದ್ರೆ, ಅದಕ್ಕೆ ಅಷ್ಟೊಂದು ಟೈಮ್ ಹತ್ತಲ್ಲ. ಇದ್ರ ಮೇಲೆ ಸ್ವಲ್ಪ ಮುಚ್ಚಕ್ಕೆ ಒಂದು 5 ನಿಮಿಷ ಕುದಿಲಕ್ಕೆ ಬಿಡ್ಬೇಕ್ರಿ. 5 ನಿಮಿಷ ಆದಮೇಲೆ ಅದು ಚಂದ ಕುದ್ದೆದು ನೋಡ್ರಿ. ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೋಬೇಕು. ಹಾಗೆ ಕಸ್ತೂರಿ ಮೇಥಿ ಇದ್ದರೆ ಅದನ್ನು ಹಾಕ್ಕೋರಿ, ಅದರಲ್ಲಿನ ಟೇಸ್ಟ್ ಭಾರಿ ಚಂದ ಬರ್ತದ್ರಿ. ಈಗ ಇದು ತಯಾರಾಗ್ಯದ ನೋಡ್ರಿ, ಮಸ್ತ್ ಪಲ್ಯ. ಕ್ವಿಕ್ಕನು ಅದ, ಟೈಮ್ನೂ ಹತ್ತಲ್ರಿ ಜಾಸ್ತಿ. ಹಿಂಗೆ ಮಾಡ್ಕೊಂಡು ನಮ್ಮ ಖುಷಿಗಂತೂ ಇದು ಪಲ್ಯ